ಮತ್ತೆ ಈ ವಿಡಿಯೋ ನಾನು ಮಾಡ್ತಾ ಇರತಕ್ಕಂಥ ಉದ್ದೇಶ ಏನಪ್ಪಾ ಅಂತಂದ್ರೆ, ನಾನು 36 ದಿವಸದ ಮುಳ್ಳು ಸಜ್ಜಿಗೆ ನಮ್ಮ ಹೊಲದಲ್ಲಿ ಔಷಧಿ ಹೊಡೆದಿದ್ದೆ. ಒಬ್ಬ ಹುಡುಗ ಬಂದಿದ್ದ ಮುಳ್ಳು ಸಜ್ಜಿಗೆ ಆ ಹುಡುಗನು ಅಣ್ಣ ನಾನು ಒಂದ್ ಸ್ವಲ್ಪ ಮಾತಾಡ್ತೀನಿ ಅಂದ. ಮಾತಾಡಪ್ಪ ಅಂತ ಕರೆ ಕಳ್ಸ್ಕೊಂತ ಇದ್ದೀನಿ, ಮಾತಾಡಪ್ಪ ಏನ್ ಮಾಡಿ ನೋಡಬಹುದು ಎಲ್ಲ ಯಾವ ರೀತಿ ಒಣಗಿದೆ. ಎಷ್ಟು ಹೋಗಿದೆ ಅಂದ್ರೆ ನಮ್ಮ ಹೊಲದಲ್ಲಿ ವೀಕ್ಷಕರೇ, ನಾವು ಇದು ಕೊಡದಿರ್ತಕ್ಕಂಥ ಔಷಧಿ ಟೀಂಜರ್ ಅಥವಾ ಟೀಂಜರ್ ತರಕ್ ಹೋದ್ವಿ. ಬಾಂಸರದಲ್ಲಿ ಟೀಂಜರ್ ಸಿಗ್ಲಿಲ್ಲ. ನಾವು ಇವತ್ತು ಹೊಡಿತಾ ಇರೋದು ಗೋಲ್ಡೇಜ್ ಕಂಪ್ನಿ ಟೀಂಜರ್ ಟೆಕ್ನಿಕಲ್ 7 ಆಗುತ್ತೆ. ಇದ್ರ ಜೊತೆಗೆ ನಾವು ಮತ್ತೆ ಸ್ಟ್ರೆಸ್ ಫ್ರೀ ಅನ್ನೋದೊಂದು ಆ್ಯಡ್ ಮಾಡಿದ್ವಿ. ಇದು ಸ್ಟ್ರೆಸ್ ಫ್ರೀ ಅಂತ ಹೇಳ್ಬಿಟ್ಟು ಇದನ್ನ ಆ್ಯಡ್ ಮಾಡಿದ್ವಿ. ನೆಕ್ಸ್ಟ್ ಇದು ಆತ್ಮೀಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಶಿವ HMP ಯೂಟ್ಯೂಬ್ ಪ್ರೋಗ್ರಾಮ್ಗೆ ನಾವು ಮುಳ್ಳುಸಜ್ಜೆ ಬಗ್ಗೆ ಕೆಲವು ಕಡೆ ಎಲ್ಲ ಕಡೆ ರೈತರ ಹತ್ರ ಹೋಗಿ ವಿಷಯ ತಿಳ್ಕೊಂಡು ವಿಡಿಯೋ ಮಾಡಿ ಎಲ್ಲ ಕಡೆ ಅಪ್ಲೋಡ್ ಮಾಡ್ತಾ ಇದ್ರಿ. ಭಾಳಷ್ಟು ಜನ ಹೊಡೆದಿದ್ರಿ, ಭಾಳಷ್ಟು ಜನ ರಿಸಲ್ಟ್ ಬಂದವೆ. ಕೆಲವೊಬ್ಬರು ಹೊಡೆದಿರ್ತಕ್ಕಂಥ ಮಿಸ್ಟೇಕಿಂದ ಅಂದರೆ ಅವರೆಲ್ಲ ನಾವು 7 ಕ್ಯಾನಿಗೆ ಭಾಳಷ್ಟು ಜನ ರೈತರೆಲ್ಲ ಹೇಳಿದ್ದಾರೆ 7 ಕ್ಯಾನಿಗೆ ಔಷಧಿ ಹೊಡೀರಿ ರಿಸಲ್ಟ್ ಬರುತ್ತೆ ಅಂತ ಅಂದು. ಕೆಲವೊಬ್ಬರು 9 ಕ್ಯಾನ್ 10 ಕ್ಯಾನ್ ಮಾಡ್ಕೊಂಡು ಹೊಡ್ತಾರೆ. ಅಂತರ ಸ್ವಲ್ಪ ರಿಸಲ್ಟ್ ಕಡಿಮೆನೇ ಬಂದಿರೋದು. ಮತ್ತು ಈ ವಿಡಿಯೋ ನಾನು ಮಾಡ್ತಾ ಇರತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ, ನಾನು 36 ದಿವಸದ ಮುಳ್ಳು ಸಜ್ಜಿಗೆ ನಮ್ಮ ಹೊಲದಲ್ಲಿ ಔಷಧಿ ಹೊಡೆದಿದ್ದೆ. ಮುಳ್ಳು ಸಜ್ಜಿ 36 ದಿವಸದ್ದು ಹೊಡೆದಿದ್ದೆ. ನಮ್ಮದು ನಾವು ಮುಳ್ಳು ಸಜ್ಜಿಗೆ ಹೊಡೆದಿದ್ದೆ. ಯಾರು ಅಂಗಡಿ ಹತ್ರಕ್ಕೆ ಯಾರ ತಕ್ಕ ನಾವು ಸೊಲ್ಯೂಷನ್ ತಗೊಂಡಿಲ್ಲ. ನಾನೇ ಓನಾಗಿ ನೋಡೋಣ ನನ್ನ ಹೊಲದಲ್ಲಿ ಹೋಗುತ್ತೆ ಹೆಂಗೆ ಅಂತಂದು ಒಂದು ಎಕರೆಯಲ್ಲಿ ಇತ್ತು ನಮ್ಮದು. ಒಂದು ಎಕರೆಯಲ್ಲಿ ಒಂದು ಅರ್ಧ ಎಕರೆ ಮುಳ್ಳು ಸಜ್ಜೆ ಭಾಳ ಇತ್ತು, ಇನ್ನೊಂದು ಅರ್ಧ ಎಕರೆ ಕಡಿಮೆ ಇತ್ತು. ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಯಾವುದೇ ರೀತಿ ಕಂಪ್ನಿ ಪ್ರಾಡಕ್ಟ್ ಆಗಲಿ ಏನೇ ಇದಾಗಲಿ ಯಾವುದೇ ರೀತಿ ಆಗಲಿ ನಾವು ಲಾಂಚ್ ಮಾಡ್ತಿಲ್ಲ. ಇದು ನಮ್ಮ ವೈಯಕ್ತಿಕವಾಗಿ ನಾವು ಔಷಧಿ ಸ್ಪ್ರೇ ಮಾಡಿರೋಣ ರೈತರಿಗೆ ನಾನು ಹಂಚ್ಕೊಳ್ತಾ ಇದ್ದೀನಿ. ರೈತರ ಹತ್ರ ಇದ್ದೀವಿ ನೋಡ್ಬೋದು, ನಿಮಗೆಲ್ಲ ತೋರಿಸ್ತೀವಿ ಇನ್ನೊಂದು 10 ನಿಮಿಷದಾಗ. ಫಸ್ಟಿಗೆ ಹೊಡೆಯೋಕ್ಕಿಂತ ಮುಂಚೆ ಯಾವ ರೀತಿ ಇತ್ತು, ಹೊಡೆದು 3ನೇ ದಿನದಾಗ ಯಾವ ಥರ ಆಯಿತು, ಮತ್ತು 5ನೇ ದಿನದಾಗ ಯಾವ ಥರ ಆಯಿತು, 7ನೇ ದಿನದಾಗ ಯಾವ ಥರ ಆಯಿತು ಅನ್ನೋದನ್ನು ವೀಡಿಯೋದಲ್ಲಿ ಎಲ್ಲ ತೋರಿಸ್ತೀವಿ. ರೈತರು ಎಲ್ಲರೂ ಕ್ಲೀನಾಗಿ ವೀಡಿಯೋ ನೋಡ್ಕೊಂಡು ಏನೋ ಔಷಧಿ ಸ್ಪ್ರೇ ಮಾಡಿದ್ವಿ. ನಿಮಗೆ ನಮ್ಮ ಅನುಭವ ನಿಮ್ಮ ಹತ್ರ ಹಚ್ಚಿ ಅಂತ. ನೀವು ಇಷ್ಟ ಬಂದರೆ ಹೊಡಿಬೋದು, ಇಷ್ಟ ಬರಲಿದ್ರೆ ಬಿಡ್ಬೋದು. ಯಾಕಂದರೆ ನಾವು ಯಾರಿಗೂ ಯಾವ ಕಂಪ್ನಿ ಪ್ರಾಡಕ್ಟ್ ಆಗಲಿ ಏನಾಗಲಿ ನಾವು ಪ್ರೋತ್ಸಾಹಕ್ಕಂತ ಈ ವಿಡಿಯೋ ಮಾಡ್ತಿಲ್ಲ. ಭಾಳಷ್ಟು ರೈತರು ಅವರ ಅನುಭವನ ಹಂಚ್ಕೊಂಡಿದ್ದಾರೆ. ಕೆಲವೊಂದೊಂದು ಪ್ರೋಗ್ರಾಮ್ಗಳಲ್ಲಿ ನೋಡ್ತೀರಿ, ನಾವು ಆ ಥರ ಬೆಳೆದ್ವಿ ಈ ಥರ ಬೆಳೆದ್ವಿ ಅನ್ನೋದು. ಇದೇ ಥರ ನಾವು ಔಷಧಿ ಅಂಗಡಿಗಳಲ್ಲಿ ಔಷಧಿ ತೆಗೆದುಕೊಂಡು ಬಂದು ನಾವು ಹೊಡೆದು ನಿಮ್ಮ ಹತ್ರ ಹಂಚ್ಕೊಳಕ್ಕಂತಂದು ಈ ವಿಡಿಯೋ ಮಾಡ್ತಾ ಇದ್ದೀವಿ. ವೀಕ್ಷಕರೇ ನೋಡ್ಬೋದು, ಇಲ್ಲೆಲ್ಲ ಮುಳ್ಳುಸಜ್ಜೆ ಯಾವ ರೀತಿ ಇತ್ತು ಅಂದರೆ ನೋಡ್ಬೋದು, ತೋರಿಸ್ತಾ ಇದೀವಿ ವೀಕ್ಷಕರೇ. ಇದೇನು ಇಲ್ಲಿ ಒಣಗಿರೋದು ಕಾಣಿಸ್ತಾ ಇದೆಯಲ್ಲ ನೋಡ್ಬೋದು, ಇಲ್ಲಿದ್ದ ಇತ್ಲಾಗೆ ಮುಳ್ಳುಸಜ್ಜೆ ಇರೋದು. ಅಂದರೆ ಹೊಡಿಬೇಕಾರೆ ಕ್ಲೀನಾಗಿ ನೀಟಾಗಿ ಹೊಡಿಬೇಕು. ಒಂದೊಂದು ಹತ್ರ ಹೊಡೆದಿಲ್ಲ ಅನ್ನೋಕ್ಕಿಂತ ಮುಂಚೆ ಬಿದ್ದಿಲ್ಲ ಔಷಧಿ, ಬೀಳದೇ ಇರ್ತಕ್ಕಂತಹ ಜಾಗದಲ್ಲಿ ಹೋಗಿಲ್ಲ. ನೋಡ್ಬೋದು ವೀಕ್ಷಕರೇ, ನೋಡ್ಬೋದು ಇಲ್ಲೆಲ್ಲ ಒಂದು ಸ್ವಲ್ಪ ಔಷಧಿ ಬಿದ್ದಿಲ್ಲ, ಕಡಿಮೆ ಬಿದ್ದೈತಿ. ಇದೆಲ್ಲ ಹೋಗಿಲ್ಲ, ಕಾಣಿಸ್ತಾ ಇದೆಯಲ್ಲ ನೋಡ್ಬೋದು. ನೋಡ್ರಿ ಅಲ್ಲೊಂದು ಸ್ವಲ್ಪ ಔಷಧಿನೇ ಹೊಡೆದಿಲ್ಲ, ಅಲ್ಲಿ 3 ಸಾಲು ಬಿಟ್ಟಿದ್ದಾರೆ. ಹಂಗಾಗಿ ಅಲ್ಲೆಲ್ಲ ಮತ್ತೆ ಮುಂದಗಡೆ ಎಲ್ಲ ಹೋಗಿದೆ, ಸ್ವಲ್ಪ ಇದ್ದ ಹತ್ರ ಎಲ್ಲ ನೋಡ್ಬೋದು ವೀಕ್ಷಕರೆ. ಎಲ್ಲ ಒಣಗಿ ಬ್ಯಾಗ್ ಹೋಗಿದೆ ನಮ್ಮ ಹೊಲದಲ್ಲಿ ಮುಳ್ಳುಸಜ್ಜೆ ಅನ್ನೋದು. ನೋಡ್ಬೋದು ವೀಕ್ಷಕರೆ, ಇಲ್ಲಿ ಒಂದು ಸ್ವಲ್ಪ ಔಷಧಿ ಬಿದ್ದಿಲ್ಲ, ಬೀಳದೇ ಇರತಕ್ಕಂತಹ ಜಾಗದಲ್ಲಿ ಇದೇ ರೀತಿ ಇದೆ. ಬಿದ್ದಿರ್ತಕ್ಕಂತಹ ಜಾಗದಲ್ಲಿ ನೋಡ್ಬೋದು ಎಲ್ಲ ಮುಳ್ಳುಸಜ್ಜೆ ಎಲ್ಲೆಲ್ಲಿ ದಪ್ಪನಾಗಿದೆ, ಎಲ್ಲೆಲ್ಲಿ ಇದಾಗಿದೆ ಎಲ್ಲ ಹೋಗ್ತಾ ಇದೆ. ನೋಡ್ಬೋದು ಒಣಗಿರ್ತಕ್ಕಂಥದ್ದು. ನಾವು ಈಗ ನೆಕ್ಸ್ಟ್ ನಾವು ಏನೇನು ನೋಡಿದ್ವಿ ಅನ್ನೋದು ನಿಮಗೆ ತೋರಿಸ್ತೀವಿ ವೀಕ್ಷಕರೇ. ನಾವು ಇದು ಕೊಡದಿರ್ತಕ್ಕಂಥ ಔಷಧಿ ಟೀಂಜರ್ ಅಥವಾ ಟೀಂಜರ್ ತರಕ್ಕೆ ಹೋದ್ವಿ. ಬಾಂಸರದಲ್ಲಿ ಟೀಂಜರ್ ಸಿಗಲಿಲ್ಲ. ನಾವು ಇವತ್ತು ಹೊಡಿತಾ ಇರೋದು ಗೋಲ್ಡೇಜ್ ಕಂಪ್ನಿ ಟೀಂಜರ್ ಟೆಕ್ನಿಕಲ್ ತಗೊಂಡು ಹೋಗಿ ಹೊಡೀರಿ ಅಂತ ಹೇಳಿದರು. ಹಾಗಾಗಿ ಟೀಂಜರ್ ತಗೊಂಬಂದು ಹೊಡೆದ್ವಿ. ಅದ್ರ ಜೊತೆಗೆ 1 kg ಪೌಡ್ರ್ ಕೊಡ್ತಾರೆ. ಇದನ್ನು ನೀವು 1 ಎಕರೆಗೆ 7 ಕ್ಯಾನ್ ಮಾಡ್ಕೋಬೇಕು. 7 ಕ್ಯಾನ್ ಮಾಡ್ಕೋಬೇಕಪ್ಪ ಅಂತಂದರೆ 6 ಚಮ್ ನೀರು ಹಾಕ್ಕೋಬೇಕು. 6 ಚಮ್ ನೀರು ಹಾಕ್ಯಂಡು ಇದನ್ನೆಲ್ಲ ಹಾಕಿದ್ರೆ 7 ಚಂಬ ಆಗುತ್ತೆ, 7 ಕ್ಯಾನಿಗೆ ಆಗುತ್ತೆ. ಇದ್ರ ಜೊತೆಗೆ ನಾವು ಮತ್ತೆ ಸ್ಟ್ರೆಸ್ ಫ್ರೀ ಅನ್ನೋದೊಂದು ಆ್ಯಡ್ ಮಾಡಿದ್ವಿ. ಇದು ಸ್ಟ್ರೆಸ್ ಫ್ರೀ ಅಂತ ಹೇಳ್ಬಿಟ್ಟು ಇದನ್ನ ಆ್ಯಡ್ ಮಾಡಿದ್ವಿ. ನೆಕ್ಸ್ಟ್ ಇದನ್ನ ಒಂದು 7 ಕ್ಯಾನಿಗೆಲ್ಲ ಕಳಿಸ್ಕೊಂಡು
ಪ್ರತಿ ಕ್ಯಾನಿಗೂ ಒಂದೊಂದು ಚಂಬ್ ಹಾಕ್ಯಂದ್ವಿ. ಮತ್ತೆ ಇದಾದ್ಮೇಲೆ ನಾವು ಒಂದು ಕ್ಯಾನಿಗೆ ನೀವು ಔಷಧಿ ಹೊಡಿಬೇಕಾರ ರೈತರೆಲ್ಲರೂ ಇದನ್ನ ಫಸ್ಟ್ ಜಾಸ್ತಿ ಹಿಡ್ಕೊಳ್ರಿ. ಯೂರಿಯಾ ಗೊಬ್ಬರನ ಇದ್ರಲ್ಲಿ ಹಾಕಬಿಡ್ರಿ, ಅದರಲ್ಲಿ ಔಷಧಿ ಕಲ್ಸಿರ್ತಾರಲ್ಲ ಅದ್ರಲ್ಲಿ ಹಾಕಕ್ ಹೋಗ್ಬಿಡ್ರಿ ಯಾವುದೇ ಕಾರಣಕ್ಕೂ. ಒಂದು ಸೇರು 1 kg ಒಂದು 850 ಗ್ರಾಮ್ 800 ಗ್ರಾಮ್ ಯೂರಿಯಾ ಗೊಬ್ಬರ ಪ್ರತಿ ಕ್ಯಾನಿಗೂ ಹಾಕೊಂಡು ಮತ್ತೆ 1 kg ಇದನ್ನ ತಗೊಳ್ರಿ, ಅದು ಅಮೋನಿಯಂ ಸಲ್ಫೇಟ್. ಭಾಳಷ್ಟು ಜನಕ್ಕೆ ನಮ್ಮ ಅಮೋನಿಯಂ ಸಲ್ಫೇಟ್ ಅಂತಂದ್ರೆ ಏನೋ ಗೊತ್ತಿರಲ್ಲ. ಅದೇನು ಭಾಳ ಅಲ್ಲ, 40 ರೂಪಾಯಿ 50 ರೂಪಾಯಿ kg ಸಿಗುತ್ತೆ ಅಂಗಡಿಗಳಲ್ಲಿ. ಕೋಸಿಗೆ ಹಾಕ್ತಾರಲ್ಲ ಅದೇ ಉಪ್ಪು ಅಮೋನಿಯಂ ಸಲ್ಫೇಟ್ ಅಂದ್ರೆ. ಅದನ್ನ ತೆಗೆದುಕೊಂಡು ಬಂದು ಅದನ್ನು ಸಪ್ರೇಟ್ ಕಲ್ಸ್ಕೊಳ್ರಿ. ಯೂರಿಯಾ ಗೊಬ್ಬರನ ಕ್ಯಾನಿಗೆ ಹಾಕ್ಕೊಳ್ರಿ, ಅಮೋನಿಯಂ ಸಲ್ಫೇಟ್ ಸಪ್ರೇಟ್ ಇನ್ನೊಂದು ಬಕೆಟ್ ತಗೊಂಬಂದು ಇನ್ನೊಂದು ಬಕೆಟಲ್ಲಿ 7 ಚಮ್ ನೀರು ಹಾಕ್ಕೊಂಡು ಕಲ್ಸ್ಕೊಳ್ರಿ. ಪ್ರತಿ ಸತಿನೂ ಹಾಕ್ಬೇಕಾದ್ರೂ ಕ್ಲೀನಾಗಿ ಗುರಾಡ್ಕೊಂಡು ಪ್ರತಿ ಕ್ಯಾನಿಗೂ ಹೊಡೀರಿ. ಮತ್ತೆ ಇದ್ರ ಜೊತೆಗೆ ಯಾವುದೋ ಪೌಡ್ರ್ ಜೊತೆಗೆ ಒಂದು ಕಿಟ್ಟಿಗೆ 5 ನಿಂಬೆಹಣ್ಣು ಹಾಕ್ಕೊಳ್ರಿ. 5 ನಿಂಬೆಹಣ್ಣು ಹಾಕ್ಕೊಂಡು ಸ್ಪ್ರೇ ಮಾಡಿರಿ. ಈ ಥರ ನಾನು ಸ್ಪ್ರೇ ಮಾಡಿದ್ದೀನಿ. ನನಗಂತೂ ಭಾಳ ಖುಷಿ ಆಗ್ತಾ ಇದೆ, ಯಾಕೆಂದರೆ ರಿಸಲ್ಟ್ ಚೆನ್ನಾಗಿ ಬಂದಿದೆ ನಂದು, ನಾನು ಹೊಡೆದಿರೋದು. ಅದೇ ಅನುಭವನ ನಾನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀವಿ. ಜೋಳಕ್ಕೆ ಆಗಲಿ ಏನೇ ಎಫೆಕ್ಟ್ ಆಗಿಲ್ಲ, ನೋಡ್ಬೋದು ಯಾವುದೇ ರೀತಿಯಾದ ಇದಾಗಿರ್ಬೋದು. ಅಲ್ಲಿ ಮುಳ್ಸಜ್ಜೆ ಇರ್ತಕ್ಕಂತಹ ಜಾಗದಲ್ಲಿ ಮುಳ್ಸಜ್ಜೆ ಬೆಳ್ಳಗಿದೆ ಜೋಳ, ಇನ್ನು ಮುಳ್ಸಜ್ಜೆ ಕಡಿಮೆ ಇರ್ತಕ್ಕಂತಹ ಜಾಗದಲ್ಲಿ ಎಲ್ಲ ಹಚ್ಚಗಿದೆ. ಅದೇ ರೀತಿ ನಾವು ಹೇಳಿದ್ದನ್ನು ಕ್ಲೀನಾಗಿ ಅರ್ಥ ಮಾಡ್ಕೋಬೇಕು ರೈತರೆ. ಇನ್ನೊಂದು ಪಟ್ಟ ಹೇಳ್ತೀನಿ ಕೇಳ್ರಿ. ಒಂದು ಕಿಟ್ ಔಷಧಿನ 6 ಚಂಬು ನೀರು ಹಾಕಿದರೆ 7 ಕ್ಯಾನಿಗೆ ಆಗುತ್ತೆ. ಅದರಲ್ಲಿ ನೀವೇನು ಹಾಕ್ಬೇಕಂದಪ್ಪ ಅಂದರೆ ಸ್ಟ್ರೆಸ್ ಫ್ರೀ ಅನ್ನೋದು ಒಂದು ಪೌಡ್ರು, ಮತ್ತೆ ಅದಕ್ಕೆ 5 ನಿಂಬೆಹಣ್ಣು ಆ್ಯಡ್ ಮಾಡ್ಕೊಂಡು ಗುರಾಡಿಕೊಂಡು ಕ್ಲೀನಾಗಿ ಇಟ್ಕೋಬೇಕು. ನೆಕ್ಸ್ಟ್ ಇನ್ನೊಂದು ಬಕೆಟಲ್ಲಿ ಅಮೋನಿಯಂ ಸಲ್ಫೇಟ್ ತಗೊಬಂದು 7 ಚಮ್ ನೀರು ಹಾಕ್ಕೊಂಡು ಅದನ್ನ ಸಪ್ರೇಟ್ ಕಲ್ಸ್ಕೋಬೇಕು. ಯೂರಿಯಾ ಗೊಬ್ಬರನ ಡೈರೆಕ್ಟ್ ಕ್ಯಾನ್ಗೆ ಹಾಕ್ಕೋಬೇಕು, ಒಂದು 800 ಗ್ರಾಮ್ 850 ಗ್ರಾಮ್. ಯಾಕೆಂದ್ರೆ ಅದ್ರ ಜೊತೆ ಏನಾಗುತ್ತಪ್ಪ, ಯೂರಿಯಾ ಗೊಬ್ಬರನ ಅಮೋನಿಯಂ ಸಲ್ಫೇಟ್ ಹಾಕಿದೀವಿ ಅಂದ್ರೆ ಅದು ಕಾಂಕ್ರೀಟ್ ಆದಂಗೆ ಆಗುತ್ತೆ, ಗಟ್ಟಿ ಆಗುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಕೆಲವೊಂದೊಂದು ಹತ್ರ ಔಷಧಿ ಕೆಳಗೆ ಗಟ್ಟಿಯಾಗಿ ಕಾಂಕ್ರೀಟ್ ಆದಾಗ ಕುತ್ಕೊಂಡಾಗ ಅದು ನಮಗೆ ಕೆಲಸ ಮಾಡೋಕ್ಕೆ ಕುತ್ಕೊಂಡಿರುತ್ತಲ್ಲ, ತಿರುವಾಡಕಾರ ಮಾಡ್ಬೇಕಾದ್ರೆ ಸರಿ ಹೋಗೋದಿಲ್ಲ. ಹಂಗಾಗಿ ಸಪ್ರೇಟ್ ಹಾಕೊಳ್ರಿ. ಈ ಥರ ಸ್ಪ್ರೇ ಮಾಡಿರಿ. ನಾನು ಹೊಡೆದಿರ್ತಕ್ಕಂಥದ್ದು 36 ದಿವಸಕ್ಕೆ ಸ್ಪ್ರೇ ಮಾಡಿದ್ದೆ, ಬಿತ್ತನೆ ಆಗಿ 36 ದಿನಕ್ಕೆ ಸ್ಪ್ರೇ ಮಾಡಿದ್ದೆ. ಮತ್ತೆ ನಾನು ತೋರಿಸಿದ್ದೀನಿ, ಬಿತ್ತಿ 3 ದಿವಸಕ್ಕೆ ಬಂದು ಒಂದು ವಿಡಿಯೋ ಮಾಡ್ಕೊಂಡು ಹೋದೆ, 5ನೇ ದಿನದ ಬಂದು ಒಂದು ವಿಡಿಯೋ ಮಾಡ್ಕೊಂಡು ಹೋದೆ, 7ನೇ ದಿನದ ಬಂದು ಒಂದು ವಿಡಿಯೋ ಮಾಡ್ಕೊಂಡು ಹೋದೆ. ಈ ವಿಡಿಯೋ 3 ಡಿಸ್ಪ್ಲೇಯಲ್ಲಿ ನಾನು ಹಾಕ್ತೀನಿ ವಿಡಿಯೋದಲ್ಲಿ. ಆಯ್ತಾ ವೀಕ್ಷಕರೇ, ಇಲ್ಲಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿರಿ. ಮತ್ತೆ ನೀವು ಏನೇ ಇದು ಇದ್ರು ಎಲ್ಲ ಔಷಧಿ ಅಂಗಡಿಯಲ್ಲಿ ಸಿಗುತ್ತೆ, ನೀವೇನು ಅಲ್ಲಿ ಹೋಗಿ ತರಬೇಕು ಇಲ್ಲಿ ಹೋಗಿ ತರಬೇಕು ಅನ್ನೋದು ಏನಿಲ್ಲ. ಎಲ್ಲ ಥರ ರೈತರು ಎಲ್ಲ ತಗೊಂಡು ಉಪಯೋಗಿಸ್ಕೊಂಡು ನೀವು ಯಶಸ್ವಿ ಆಗ್ಬೇಕನ್ನೋದು ನಾನು ಕೇಳ್ಕೊಳ್ತೀನಿ ವೀಕ್ಷಕರೇ. ಅದೇ ರೀತಿ ನಮ್ಮ ಜೊತೆಗೆ ಒಬ್ಬ ಹುಡುಗ ಬಂದದ ಮುಳ್ಸಜ್ಜಿಗೆ ಔಷಧಿ ಹೊಡಿಯಕ್ಕನ್ನೋದು. ಆ ಹುಡುಗನು ಅಣ್ಣ ನಾನು ಒಂಚೂರು ಮಾತಾಡ್ತೀನಿ ಅಂದ. ಮಾತಾಡಪ್ಪ ಅಂತ ಕರೆ ಕಳ್ಸ್ಕೊಂತ ಇದ್ದೀನಿ, ಮಾತಾಡಪ್ಪ, ಏನು ಮಾತಾಡ್ತೀನಿ. ಹಲೋ, ಮೊನ್ನೆ ನಾವು 9 ದಿವಸದ ಮುಂಚೆ ಔಷಧಿ ಹೊಡ್ಯಾಕ ಕರೆಯಕಂತ ಬಂತು. ಅವತ್ತು ನಾವು ಹೊಲ್ದಾಗ ಬಂದು ನಾವೇ ಎದ್ರಿಗೆ ಏನಣ್ಣ ಈಟ್ ಮಠ ಐತೆ ಮುಳ್ಸಜ್ಜೆ ಅಂತ. ಅವತ್ತಿಗೂ ಇವತ್ತಿಗೂ ನೋಡಿದರೆ ಒಂದು 70% ಎಲ್ಲ ಹೋಗ್ಬಿಟ್ಟೈತೆ. ಏನು ನಾವು ಕ್ಲೀನಾಗಿ ಹೊಡಿಲ್ತಾಗ ಒಂದು ಹನಿ ಅನುಕೂಲತಾಗ ಔಷಧಿ ಹೋಗಿಲ್ಲ ಅಷ್ಟೇ, ಇನ್ನು ಎಲ್ಲ 70% ಎಲ್ಲ ಹೋಗಿದೆ. ವೀಕ್ಷಕರೇ ನೋಡ್ಬೋದು, ಇವರು ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಬಂದು ಔಷಧಿ ಹೊಡ್ಕೊಡ್ತಾರಂತೆ. ನೋಡ್ಬೋದು, ಯಾರಾದ್ರು ಬೇಕಾದ್ರೆ ಇವ್ರ ಫೋನಿಗೆ ನಂಬರ್ ಡಿಸ್ಪ್ಲೇ ಮೇಲೆ ಹಾಕ್ತೀವಿ, ಅದಕ್ಕೆ ಕಾಲ್. ಆತ್ಮೀಯ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ, ಔಷಧಿ ಏದು ಹೆಂಗೆ ಹೊಡಿಬೇಕು ಏನನ್ನೋದು. ನೀವು ಕಳೆದ ವಿಡಿಯೋದಲ್ಲಿ ಮೇಲೆ ಐ ಕಾರ್ಡಲ್ಲಿ ನಿಮಗೆ ಒಂದು ವಿಡಿಯೋ ಲಿಂಕ್ ಹಾಕಿರ್ತೀನಿ, ಅದನ್ನು ನೋಡಿಕೊಂಡು ಸ್ಪ್ರೇ ಮಾಡಿರಿ ನೀವು ಅರ್ಥ ಆಗಲಿಲ್ಲ ಅಂದರೆ. ಯಾಕಂದರೆ ಈ ವಿಡಿಯೋದಲ್ಲಿ ಏನೇ ಯಾವುದೇ ರೀತಿ ನಮ್ಮದು ಜೋಳಕ್ಕೆ ಏನೇ ಎಫೆಕ್ಟ್ ಆಗಿಲ್ಲ, ಎಲ್ಲ ಸಂಪೂರ್ಣವಾಗಿ ಹೊಡೆದಿದ್ದೀವಿ. ಯಾವ ರೀತಿ ಇದೆ, ಯಾವ ಥರ ಔಷಧಿ ಹೊಡೆದ್ರೆ ಯಾವ ಥರ ಆಗುತ್ತೆ ಏನನ್ನೋದು ಸತಿಗೂ ಹೇಳಿದ್ದೀವಿ. ಮತ್ತು ಒಂದು ಸ್ವಲ್ಪ ಜೋಳದಲ್ಲಿ ಇರ್ತಕ್ಕಂಥ ಮುಳ್ಸಜ್ಜೆ ಒಂಚೂರು ಹೋಗೋದು ಕಡಿಮೆ, ಯಾಕೆಂದರೆ ಔಷಧಿ ಅಲ್ಲಿಗೆಲ್ಲ ಬೀಳೋದಿಲ್ಲ. ಹಾಗಾಗಿ ಕ್ಲೀನಾಗಿ ನಿಧಾನಕ್ಕೆ ಸ್ಪ್ರೇ ಮಾಡಿಕೊಳ್ರಿ, ಎರಡೆರಡು ಬೀದಿ ಹಿಡ್ಕೊಂಡು ಹೊಡ್ಕೊಳ್ರಿ ಅಂತ ನಾವು ನಿಮ್ಮಲ್ಲಿ ಕೇಳ್ಕೊಳ್ತೀವಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈ ವಿಡಿಯೋದಲ್ಲಿ ಎಂಡ್ ಸ್ಕ್ರೀನಲ್ಲಿ ವಿಡಿಯೋಗಳು ಹಾಕಿರ್ತೀವಿ, ಸಂಪೂರ್ಣ ವಿಡಿಯೋಗಳು ನೋಡಿರಿ. ಇದು ಔಷಧಿ ಹೊಡೆದು 7ನೇ ದಿವಸಕ್ಕೆ ವಿಡಿಯೋ ಮಾಡಿರೋದು ನಮ್ಮದು. ಈ ಥರ 7ನೇ ದಿವಸಕ್ಕೆ ಈ ಥರ ಇತ್ತು. ನೆಕ್ಸ್ಟ್ ನಾವೆಲ್ಲ ತೋರಿಸಿದ್ದೀವಲ್ಲ ಆ ವಿಡಿಯೋದಲ್ಲಿ 9 ದಿವಸಕ್ಕೆ ಯಾವ ಥರ ಆಗಿದೆ ಅನ್ನೋದೆಲ್ಲ ನೋಡಿದ್ದೀರಿ. ಮತ್ತು ನೀವು ಹೊಡಿಬೇಕಾರೆ ಕ್ಲೀನಾಗೆ ಸ್ಪ್ರೇ ಮಾಡೋಕ್ಕಂತ ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ. ಇದೇ ಥರ ನೀವು ಯಾರು ಹೊಡೆದಿರ್ತಂಥ ರಿಸಲ್ಟ್ಗಳು ಅಕ್ಕಪಕ್ಕದಲ್ಲಿ ಹಳ್ಳಿಯರು ನನ್ನ ಹೊಲದಲ್ಲಿ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಅವ್ರ ಹೊಲದಲ್ಲಿ ಯಾವ ಥರ ಹೋಗಿರುತ್ತೆ ಅನ್ನೋದು, ಒಬ್ಬರು ಕೈಯಲ್ಲಿ ಹೊಡಿಸಿದ್ದಾರೆ, ಒಬ್ಬರು ಟ್ಯಾಕ್ರಿಯಲ್ಲಿ ಹೊಡಿಸಿದ್ದಾರೆ. ಅವ್ರ ಹೊಲ್ದಾಗೂ ಯಾವ ಥರ ಹೋಗಿರ್ತೈತಿ ಅನ್ನೋದು ನಿಮಗೆಲ್ಲ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ.